ತೋರ್ಸು ತೋರ್ಸು. ಅಷ್ಟೊಪ್ಪದ ಬೇಡ ನಮ್ಮ ಮನೇಲಿ. ನಾವಿರೋದು 3-4 ಜನ. ಈಗ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇಷ್ಟು ದೊಡ್ಡದು. ನಾಳೆ ಗೊತ್ತಾಗುತ್ತೆ ನಿಮ್ಮೆಲ್ಲರಿಗೂ. ನಮ್ಮ ಜಾಣೆ ಮಗಳಿಗೆ ಗಣೇಶನ ತಗೊಳಕ್ಕೆ ಅಂತ ಬಂದವಳೆ. ನೋಡೋಣ ಯಾವ ಗಣೇಶನ ಇಷ್ಟಪಡ್ತಾಳೆ. ಹಾಯ್, ನಮಸ್ಕಾರ ಸ್ನೇಹಿತರೆ, ನಾನು ನವೀನ್ ಮಧುಗಿರಿ. ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಫೇಸ್ಬುಕ್ಕಲ್ಲಾದರೆ ಮರೀದೆ ಫಾಲೋ ಮಾಡಿ. ಹಬ್ಬಕ್ಕೆ ಏನೋ ತಗೊಳೋದೆಲ್ಲ ಇರುತ್ತಲ್ಲ, ಸ್ವಲ್ಪ ಐಟಮ್ಸ್ ಎಲ್ಲ ತಗೊಳೋದಕ್ಕೆ ಬಂದಿದ್ದೀವಿ ಮಧುಗಿರಿ ಟೌನ್ಗೆ. ನನ್ನ ಜೊತೆ ನಮ್ಮ ಜಾಣೆ ಮಗಳು ಬಂದವಳೆ. ನಮ್ಮ ಶ್ರೀಮತಿಯವ್ರು ಬಂದಿಲ್ಲ. ಅವರು ಮನೆ ಕ್ಲೀನ್ ಮಾಡೋದು ಎಲ್ಲ ಇರುತ್ತಲ್ಲ ಹೆಣ್ಮಕ್ಳಿಗೆ, ಹಾಗಾಗಿ. ಹೌದು, ಏನೇನು ತಗೋಬೇಕು ಅಂತ ನೆನಪಾಯ್ತಾ ನಿನಗೆ? ಅಮ್ಮ ಏನೇನು ಹೇಳಿದ್ಲು ಅಂತ? ಏನೇನು ತಗೋಬೇಕು? ಹಾಂ, ಜೋರಾಗಿ ಹೇಳು. ತರಕಾರಿ, ಹಣ್ಣು, ಅಷ್ಟೇನಾ? ಗಣಪತಿ ತಾಣಲ್ವಾ? ಹೌದಾ, ಬರ್ತೋದಾ? ಬಾ, ನೆನಪಿಸ್ತೀನಿ. ನಾನು ತಗೊಳ್ತೀನಿ, ನಂಗೆ ನೆನಪೈತೆ. ಸರಿ, ಇವಾಗ ತರಕಾರಿ ತಗೋಣ. ಫಸ್ಟು ಬ್ಯಾಗ್ ತಗೋ. ಇಲ್ಲಿ ತರಕಾರಿ ತಗೊಳೋದಕ್ಕೆ ಬ್ಯಾಗ್ ತಗೊಂಡು ಹೊರಟೋಳು ನನ್ನ ಮಗಳು. ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳ. ತರಕಾರಿ ತಗೊಳಕ್ಕೆ ನೀನು ತಾನೇ ಬ್ಯಾಗ್ ಇಟ್ಕೊಂಡು ಬಂದಿರೋದು, ನೀನು ತಗೋಬೇಕು. ರೇಟ್ ಹೆಂಗೈತಕ್ಕ ಬಿಕ್ಸು? ಹಬ್ಬ ಅಂತ ಜಾಸ್ತಿ ಮಾಡಿದ್ರಾ? ಹುಳ್ಳಿಕಾಯಿ ಹೆಂಗೆ? ಕ್ಯಾರೆಟ್ ಸಾಕು ಮಗಳೇ, ಅದು ಹಾಕೋ. ಗೆಡ್ಡೆಕೋಸು ಬರೀ ಕ್ಯಾರೆಟ್ ಹಾಕ್ಬೇಡ, ಅದು ಅಷ್ಟೊಪ್ಪದ ಹಾಕೋದು. ನೋಡ್ರಿ ನನ್ನ ಮಗಳು ಇಷ್ಟಪ್ಪ, ಅದೇ 1 kg ಬರೋ ಅಷ್ಟು ತಗೋತಾವಳೆ. ಅದಿನ್ನೂ ಚಿಕ್ಕದಾಯ್ತು, ಅದಿನ್ನೂ ದೊಡ್ಡ ಚಿಕ್ಕದ. ಸರಿ ಮಗಳೇ, ಇವತ್ತೆಲ್ಲ ತಗೊಂತೆ. ಯಾವುದು? ತೋರ್ಸು. ಅಷ್ಟೊಪ್ಪದ ಬೇಡ ನಮ್ಮ ಮನೇಲಿ. ನಾವಿರೋದು 3-4 ಜನ. ಇನ್ನೇನು ಹಾಕ್ತಾರಕ್ಕೈತೆ ಮಿಕ್ಸ್ಗೆ? ಹುಳಿಗೆ ಅಷ್ಟೇ ಅರ್ಧ kg. ಬ್ಯಾಗ್ ಇಡ್ಕೋ, ಆಗುತ್ತೆ ತಡ್ಕೊಳ್ಳೋದಕ್ಕೆ. ಹಾಂ, ಇದೊಂದು ಕಲರು, ಇದೊಂದು ಕಲರ್, 2 ಥರ ಆಯ್ತು ಕಲರ್. ಯಾಕೆ? ನೀವು ಅಮ್ಮ ಏನು ಬದನೆಕಾಯಿ ಬೇಳೆ ಆಯ್ತಾ? ನೀವು ಅಮ್ಮ ಗೊತ್ತಾಗಕ್ಕೆ ಅರ್ಧ kg ಸಾಕು. ಕೊಡು. ತರಕಾರಿ ತಗೊಂಡಾಯ್ತು. ನೆಕ್ಸ್ಟ್ ಎಂತ ಆಯ್ತು ಮಗಳೇ? ಫ್ಲವರು ಕನ್ನಡದಲ್ಲಿ ಹೇಳೋದನ್ನ? ಹೂವಾ. ನೋಡ್ರಿ, ತರಕಾರಿ ಎಲ್ಲ ತಗೊಂಡಾದ್ಮೇಲೆ ಇಲ್ಲಿ ಹೂವಿನ ಮಾರ್ಕೆಟ್ ಹತ್ರ ಬಂದಿದ್ದೀವಿ ಮಧುಗಿರಿನಲ್ಲಿ. ಇಲ್ಲಿ ಹೂವೆಲ್ಲ ಸಿಗುತ್ತೆ. ಇಲ್ಲೇನು ಹೂವು ಸಿಗುತ್ತೆ, ಏನೇನು ರೇಟ್ ನೋಡಿ ತಗೊತೀವಿ ಹುಡುಕಿ. ಸ್ವಲ್ಪ ಕಡಿಮೆ ರೇಟ್ ಇರೋದು ತಗೋಬೇಕಾ ಮಗಳೇ? ರೋಸ್ ತಗೋಬೇಕಾ? ಸಾಕು, ಹಂಗೆ ಇಟ್ಕೋ. ಹಂಗೆ ತಗ್ಲಾಕಣ, ಇಟ್ಕೊ ಮಕ್ಳು, ಹಂಗೆ ಕೈಯಲ್ಲಿ ಇಟ್ಕೊ, ಹಂಗೆ ಇಟ್ಕೊ. ಹಾಂ, ಹೂವು ಎಲ್ಲ ತಗೊಂಡಾಯ್ತು. ನೆಕ್ಸ್ಟ್ ಎಂತ ಅಂತೀವಿ ಮಗಳೇ? ಏನು ತಗೋಬೇಕು? ನೆನಪಾಯ್ತಾ? ಬರ್ತದಾ? ವಿಳೆದೆಲೆ. ಹೌದಾ? ಈಗ ವಿಳೆದೆಲೆ ತಗೊಳಕ್ಕೆ ಹೋಗ್ಬೇಕಾ? ತರಕಾರಿ ಹೂವು ಎಲ್ಲ ತಗೊಂಡ್ಮೇಲೆ ಈಗ ಹಣ್ಣುಗಳು ತಗೊಳ್ಳೋಣ ಅಂತ ಬಂದಿದ್ದೀವಿ. ನನ್ನ ಮಗಳು ಕೇಳ್ತಾ ಇದ್ದು, ಅಮ್ಮ ಮಧುಗಿರಿಯಲ್ಲಿ ಟ್ಯೂಬ್ಲೈಟ್ ಸರ್ಕಲ್ ಅಂತಾರೆ ಎಲ್ಲ. ಟ್ಯೂಬ್ಲೈಟ್ ಸರ್ಕಲ್ ಅಂದರೆ ಯಾವುದು ಅಂತ ನನ್ನ ಮಗಳು ನೋಡಿದಾಳೆ, ಆದರೆ ಇದೇ ಟ್ಯೂಬ್ಲೈಟ್ ಸರ್ಕಲ್ ಅಂತ ಗೊತ್ತಿಲ್ಲ. ಈಗ ನಾನು ನಿಂತಿರೋ ಈ ಜಾಗನೇ ಟ್ಯೂಬ್ಲೈಟ್ ಸರ್ಕಲ್. ತುಂಬ ಫೇಮಸ್ ಸರ್ಕಲ್ಲು ನಮ್ಮ ಮಧುಗಿರಿಯಲ್ಲಿ ಮಗಳೇ. ಇದೇ ಟ್ಯೂಬ್ಲೈಟ್ ಸರ್ಕಲ್ ಅಂದರೆ 1 2 3 4 5 ಥರ ಹಣ್ಣು ತಗೊಂಡಿದ್ದೀನಿ. 5 ಥರ. ಹ್ಞೂ, ಸಾಕು. ಎಲ್ಲ ಒಂದೇನೆ. ಒಂದೇನಾ? ಅರ್ಧ ಕೊಡ್ರಿ ನಮಗೆ. ಅರ್ಧ ಕೊಡ್ರಿ. ಹೂವು, ಹಣ್ಣು, ತರಕಾರಿ ಎಲ್ಲ ತಗೊಂಡಾಯ್ತು. ಲಾಸ್ಟಲ್ಲಿ ಇನ್ನು ಗಣೇಶನೊಂದು ತಗೋಬೇಕು. ನನ್ನ
ಮಗಳು ಐಸ್ ಕ್ರೀಮ್ ಕೇಳಿದ್ಲು, ಅದಕ್ಕೆ ಐಸ್ ಕ್ರೀಮ್ ಕೊಟ್ಕೋಣ ಅಂತ ಇಲ್ಲಿ ಕೇಕ್ ಬೋರ್ಡ್ ಹತ್ರ ಬಂದಿದ್ದೀನಿ. ದೊಡ್ಡದು ಬೇಕಾ ಚಿಕ್ಕದು ಬೇಕಮ್ಮ? ಚಿಕ್ಕದೇ ಇರಲಿ ಬಿಡು. ಜೂನಿಯರ್ ಬಟರ್ ಸ್ಕಾಚ್ ತಗೊಂಡು ನಮ್ಮ ಜಾಣೆ ಮಗಳು. ಚಾಕ್ಲೇಟ್ ಇಷ್ಟೇನಾ ಇರೋದು ಇಲ್ಲಿ? ಚಾಕ್ಲೇಟ್ ಇಷ್ಟೇನಾ? ದೊಡ್ಡವಿಲ್ವಾ? ಡೈರಿ ಮಿಲ್ಕು ಆ ಥರ ಏನಿಲ್ಲ ದೊಡ್ಡ? ಆ ಕಡೆ ಇದಾವ ನಡಿ. ಹಾಂ ಈ ಕಡೆ ಇಲ್ಲಿ 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 ಇದಾವೆ ಸಿಲ್ಕು. ಯಾವ್ದು ತಗೋಣ? ಎಷ್ಟದು? 90ನಾ? ಈ ದೊಡ್ಡದಾದರೆ 195. ರೋಸ್ಟೆಡ್ ಆಲ್ಮಂಡ್ ಅಂತ ನೋಡೋಣ. ಚಿಕ್ಕ 5 ಸ್ಟಾರ್ ಕೊಡ್ತೀವಿ. 10 ರೂಪೀಸ್ ತಗೊಳ್ಳಿ. ಫಸ್ಟ್ ಮಗಳೇ ಚೆನ್ನಾಗಿದೆಯಾ ಐಸ್ ಕ್ರೀಮು? ನನಗೆ ಬೇಡಮ್ಮ, ನಂಗೆ ಕೋಲ್ಡ್ ಐತೆ. ಮತ್ತೆ ಇದಾಗ್ಬಿಡುತ್ತೆ ಈಗಲೇ ಗಂಟ್ಲೆ ಇದಾಗ್ಬಿಟ್ಟೆ ಕೋಲ್ಡಾಗಿ. ಪೇಪರ್ ತೆಗ್ದಾಕ್ತಿದ್ದಮ್ಮ, ಅದ್ರ ಮೇಲೆ ಪೇಪರ್ ಐತೆ ನೋಡಿ. ಇನ್ನೇ ಕೆಳಗಡೆ ಡಸ್ಟ್ಬಿನ್ಗೆ ಹಾಕಲ್ಲ ಐತೆ ನೋಡಿ. ಡಸ್ಟ್ಬಿನ್ಗೆ ಹಾಕೋದನ್ನ ಪೇಪರ್ನ ಎಲ್ಲರಲ್ಲಿ ಸಟ್ ಮಾಡಿ. ಡೈರಿ ಮಿಲ್ಕ್ ಸಿಲ್ಕು ರೋಸ್ಟೆಡ್ ಆಲ್ಮಂಡ್. ನನ್ನ ಜೀವನದಲ್ಲಿ ಇಷ್ಟು ದೊಡ್ಡ ಚಾಕ್ಲೇಟು ಇವತ್ತೇ ತಗೊಂಡಿರೋದು. ಈ ಚಾಕ್ಲೇಟ್ನ ಯಾಕೆ ತಗೊಂಡೆ ಅಂತ ನಾಳೆ ಗೊತ್ತಾಗುತ್ತೆ ನಿಮ್ಗೆಲ್ಲರಿಗೂ. ಆದರೆ ಇಷ್ಟು ದೊಡ್ಡ ತಗೋತಿರ್ಲಿಲ್ಲ ಅದು ತಾನೇ. ಇಷ್ಟು ದೊಡ್ಡದು ಯಾವತ್ತೂ ತೊಗೊಂಡಿಲ್ಲ ತಾನೇ. ಅವಾಗ ಒಂದು ಸಲ ತೊಗೊಂಡಿದ್ದೆ, ಇನ್ನೇನೋ ಚೆನ್ನಾಗಿ ಎಕ್ಸಾಮ್ ಬರ್ತಿದ್ಯಾ ಅಂತ. ಈಗ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇಷ್ಟು ದೊಡ್ಡದು ನಾಳೆ ಗೊತ್ತಾಗುತ್ತೆ ನಿಮ್ಮೆಲ್ಲರಿಗೂ. ನಾಳೆನೇ ಗೊತ್ತಾಗುತ್ತಾ ನಿಮಗೂ? ಸರಿ ಹೋನ. ಈಗ ನೆಕ್ಸ್ಟ್ ಏನು ತಗೋಬೇಕು? ಗಣೇಶನ್ ತೊಗೋಬೇಕಷ್ಟೇ ಲಾಸ್ಟ್. ಹಾಂ, ಗೆಜ್ಜೆ ವಸ್ತ್ರ ಮತ್ತು ಗಣೇಶನ್ ತೊಗೊಳೋದು ಬಾಕಿ ಐತೆ. ಅದು ತಗೊಂಡು ಹೋಗ್ತೀವಿ. ನಮ್ಮ ಜಾಣೆ ಮಗಳಿಗೆ ಗಣೇಶನ್ ತಗೊಳಕ್ಕೆ ಅಂತ ಬಂದಾಳೆ. ನೋಡೋಣ ಯಾವ ಗಣೇಶನ್ ಇಷ್ಟಪಡ್ತಾಳೆ. ಕಲ್ಲರ್ ಹಾಕಿರೋದಾ? ಅದೆಲ್ಲ ಏನು ರೇಟ್ ಸರ್ ಮೇಲಿರೋ ಗಣಕ್ಕೆ? ಅಲ್ಲ ನೀವು ರೇಟ್ ಹೇಳೋ, ನಾವು ಒಂದು ಸೈಜ್ ತಗೋತೀವಿ. ಸೈಜ್ ಏನು ರೇಟ್ ಇದು? ಅಲ್ಲಿ ಬಲಮುರಿ ಗಣಪತಿ ಅಂತ ಎಡಮುರಿ ಅಂತ ಬರುತ್ತಂತೆ. ಯಾವುದಿದೆ ಇವೆಲ್ಲ? ಯಾವ ಬಲಮುರಿನ? ಎಡಮುರಿ. ಹೌದಾ? ಹಾಂ ಅದು ನೋಡಿ ಮಗಳೇ, ಯಾವ್ದು ಚೆನ್ನಾಗೈತೆ ಎರಡರಲ್ಲಿ ನೋಡ್ರಿ. ನೋಡ್ಬೋದು ಯಾವ್ದು ಚೆನ್ನಾಗಿ ಕಾಣುತ್ತೆ ಮಗಳೇ? ನಿಮ್ಗೆ ಯಾವ್ದು ಚೆನ್ನಾಗಿ ಕಾಣ್ತೈತಿಲ್ಲ? ಹಾಂ ಅಲ್ಲ ಪಂಚೆ ಅದು ಕಲರ್ ಚೆನ್ನಾಗಿದೆ. ಇದು ಕಲರ್ ಅದು ಧೂಳು ಕೂತ್ಕೊಂಡ್ರೆ ಧೂಳು ಐತೆ. ನಿಮ್ಗೆ ಯಾವ್ದು ಸೆಲೆಕ್ಟ್ ಮಾಡ್ತಾ ಮಗಳೇ ಅವೆರಡರಲ್ಲಿ? ಇನ್ನು ಯಾವ್ದು ಹೇಳ್ತೀವಿ ಅದು ನಿಮಗೆ ಯಾವ್ದು ಹೋಗ್ತೀರ ಅದು? ಡಿಸ್ಕೌಂಟು ಅದೇ 50 ರೂಪಾಯಿ ಸಿಗ್ತೈತೆ. 750. ಅಲ್ಲ ಇದರಲ್ಲಿ ನಮಗೆ ಕೂಡ ಗಣೇಶನಲ್ಲಿ ಡಿಸ್ಕೌಂಟ್. ವರ್ಷ 6 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀವಿ ಮಾಡೋಕ್ಕೆ. ಹೌದಾ? ಹಾಂ, ಡಿಸ್ಕೌಂಟ್ ನೀವು ಇದು ಇದ್ರ ಪೂಜೆ ಮಾಡ್ತೀರಲ್ವಾ? ಮಾರಮ್ಮನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ಲ, ನೋಡಿದ್ದೀನಿ ಅಲ್ಲಿ. ಅವರು ನೋಡಿದ್ದೀನಿ, ಆ ಸರ್ನ ನೋಡಿದ್ದೀನಿ. ಇವರು ದೊಡ್ಡ ದೇವಸ್ಥಾನಕ್ಕೆ ಮಾಡ್ತಾರೆ, ನಾವು ಅಲ್ಲಿ ನಮ್ಮ ಮನೆ ಹತ್ರ ಸಣ್ಣ ದೇವಸ್ಥಾನಕ್ಕೆ ಮಾಡ್ಕೊಂತ ಹೋಗ್ತೀವಿ. ಅವ್ರನ್ನ ನೋಡಿದ್ದೀನಿ ಅಲ್ಲಿ ನನ್ನ ದೇವಸ್ಥಾನದಲ್ಲಿ. ನೆಂಟ್ರೆ ಹೌದಾ? ನನ್ನ ಮಗಳು ಕೂಡಿಟ್ಕೊಂಡಿರೋ ದುಡ್ಡು 1 ವರ್ಷದಿಂದ. ಸರ್ ಅದು ಅವಳು ಕೂಡಿಟ್ಕೊಂಡಿರೋ ದುಡ್ಡೆ ಗಣೇಶ ತಗೋಬೇಕು ಅಂತ ಚಿಲ್ಲರೆ. ಅದು 5 ರೂಪಾಯಿ 200 ರೂಪಾಯಿ ಐತೆ. 5 ರೂಪಾಯಿದು 2 ರೂಪಾಯಿದು 100 ರೂಪಾಯಿ ಐತೆ. ಆಯ್ತಾ? ನಿಮ್ಮ ಕೈ ಹುಷಾರಾಗಿ ಇಟ್ಕೋಬೇಕು ಮಗಳೇ, ಆಯ್ತಾ?